ಸೊ ಒಂದು ಸಾಫ್ಟ್ವೇರ್ ಪ್ರಾಜೆಕ್ಟ್ ಚೂಸ್ ಮಾಡಬೇಕು ಆಸ್ ಎ ಪಾರ್ಟ್ ಆಫ್ ಯುವರ್ BCA ಡಿಗ್ರಿ ಅಂತ ಅಂದರೆ, ಸೊ ಫಸ್ಟ್ ವಿ ಹ್ಯಾವ್ ಸಮ್ ಕ್ಯಾಟಗರೀಸ್. ನೀವು ಭಾಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನ ಓದಿದ್ದೀರಾ. ದ ಲ್ಯಾಂಗ್ವೇಜ್ ಬಿಲಾಂಗ್ಸ್ ಟು ದಟ್ ಕ್ಯಾಟಗರಿ ಆಫ್ ಡೆವಲಪ್ಮೆಂಟ್. ಸೊ ನಾವು ಈಗ ಲ್ಯಾಂಗ್ವೇಜ್ ಆ್ಯಂಡ್ ಇದನ್ನು ಕ್ಲಾಸಿಫೈ ಮಾಡೋದಾದರೆ ಸ್ಟ್ಯಾಂಡ್ ಅಲೋನ್ ಸಾಫ್ಟ್ವೇರ್ ಅಂತ ಇತ್ತು ಕಾನ್ಸೆಪ್ಟ್. ಸೊ ವಿಚ್ ಇಸ್ ರನ್ ಆನ್ ಎ ಡೆಸ್ಕ್ಟಾಪ್. ಅನದರ್ ಒನ್ ಈಸ್ ಕ್ಲೌಡ್ ಸಾಫ್ಟ್ವೇರ್ಸ್ ಅಂತ ಇತ್ತು. ಆರ್ ವಿಚ್ ಇಸ್ ಎ ವೆಬ್ಸೈಟಲ್ಲಿ ಇರೋಂಥದ್ದು ಡೆಸ್ಕ್ಟಾಪಲ್ಲಿ ರನ್ ಆಗೋಂಥದ್ದು. ಸೊ ಈಗ ನೀವು ಒಂದು ಕ್ಯಾಟಗರಿ ಬಂದಿದೆ ವಿಚ್ ಈಸ್ ಅನದರ್ ಕ್ಯಾಟಗರಿ ವಿಚ್ ಇಸ್ ಕ್ಯಾನ್ ಬಿ ಎ ಸ್ಟ್ಯಾಂಡ್ ಅಲೋನ್ ಆರ್ ವೆಬ್. ಆಂಡ್ರಾಯ್ಡ್ ಡಿವೈಸಸ್ಗೆ ಅಥವಾ ಪೋರ್ಟಬಲ್ ಡಿವೈಸಸ್ಗೆ, ಸ್ಮಾರ್ಟ್ ಡಿವೈಸಸ್ಗೆ ಯು ಕ್ಯಾನ್ ಕೋಡ್ ಡೆವಲಪ್ ಎ ಸಾಫ್ಟ್ವೇರ್ ದಟ್ಸ್ ಆಲ್ಸೋ ಕಮ್ಸ್ ಅಂಡರ್ ದ ಕಂಪ್ಯೂಟರ್ ಸೈನ್ಸ್ ಕ್ಯಾಟಗರಿ. ಸೊ ನಾವೊಂದು ಕೋಡಿಂಗ್ ಮಾಡಿ ಒಂದು ಡೆಸ್ಕ್ಟಾಪ್ಗೆ ಒಂದು ಸಾಫ್ಟ್ವೇರ್ ಮಾಡ್ಬೋದು, ಮೊಬೈಲ್ಗೆ ಮಾಡ್ಬೋದು, ಅಥವಾ ಒಂದು ವೆಬ್ಸೈಟ್ನ ಮಾಡ್ಬೋದು. ಫಸ್ಟ್ ಯು ಹ್ಯಾವ್ ಟು ಚೂಸ್ ಎ ಕ್ಯಾಟಗರಿ ಆಫ್. ಮೊದಲು ಸಾಫ್ಟ್ವೇರ್ಗಳಲ್ಲಿ ದೇರ್ ಆರ್ ಲಾಟ್ ಆಫ್ ಕ್ಯಾಟಗರೀಸ್ ಸಚ್ ಆಸ್ ಸಿಸ್ಟಮ್ ಸಾಫ್ಟ್ವೇರ್, ಸ್ಟ್ಯಾಂಡ್ ಅಲೋನ್ ಸಾಫ್ಟ್ವೇರ್, ಆರ್ ನೆಟ್ವರ್ಕ್ ಸಾಫ್ಟ್ವೇರ್ ಆ್ಯಂಡ್ ಅಪ್ಲಿಕೇಶನ್. ಈ ರೀತಿ ಒಂದು ಕ್ಯಾಟಗರೀಸ್ ಇತ್ತು. ಆದರೆ ನಾವಿವಾಗ ಎಲ್ಲದಕ್ಕೂ ಅಪ್ಲಿಕೇಶನ್ ಅಂದ್ಬಿಡ್ತೀವಿ. ಅದನ್ನು ಕೂಡ ನಾವು ನೋಡೋಣ. ನಾವು ಹೈಯರ್ ಲೆವೆಲ್ಲಿ 2 ಟೈಪ್ ಕ್ಲಾಸಿಫೈ ಮಾಡೋಣ. ಒನ್ ಎ ಸ್ಟ್ಯಾಂಡ್ ಅಲೋನ್ ಸಾಫ್ಟ್ವೇರ್, ಅನದರ್ ಒನ್ ಇಸ್ ಎ ಕ್ಲೌಡ್ ಸಾಫ್ಟ್ವೇರ್. ಇಂಟ್ರ್ಯಾಕ್ಟ್ಸ್ ವಿತ್ ಸರ್ವರ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದನ್ನ ಕ್ಲೌಡ್ ಅಂತ ಹೇಳೋಣ. ಸೊ ಫಸ್ಟ್ ಸಾಫ್ಟ್ವೇರ್ ನಾವು ಅಂತ ಹೇಳ್ತಾ ಇರ್ಬೇಕಾದ್ರೆ ಒಂದು ಡೆಸ್ಕ್ಟಾಪ್ನ ತಗೊಳ್ಳೋಣ ನಾವು. ಇಫ್ ಯು ಆರ್ ಗೋಯಿಂಗ್ ಟು ಡೆವಲಪ್ ಇನ್ ಎ ಡೆಸ್ಕ್ಟಾಪ್ ಓನ್ಲಿ, ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದ್ದಾರೆ, ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತಾ ಇದ್ದಾರೆ ಅಂದರೆ ಪಾಸಿಬಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯಾವುದು ಫಸ್ಟ್ ಚೂಸ್ ಮಾಡ್ತೀವಿ, ಅದರಲ್ಲಿ ಡೆವಲಪ್ ಮಾಡ್ತೀವಿ. ಆ್ಯಸ್ ಎ ಸೆಡ್ ಅರ್ಲಿಯರ್, ಒಂದು ಸಣ್ಣ ಕ್ಯಾಲ್ಕುಲೇಟರ್ ನೀವು ಪ್ರಾಜೆಕ್ಟ್ ಚೂಸ್ ಮಾಡಿದ್ರೆ, ಸೊ ಜಾವಾ ನಿಮ್ಮ ಪ್ರೋಗ್ರಾಮಿಂಗ್ ಡೆಸ್ಕ್ಟಾಪಲ್ಲಿ ಮಾಡಲಿಕ್ಕೆ ಯಾವ್ಯಾವ ಇದೆ, ಜಾವಾ, ಪೈಥಾನ್, C++, .NET ಎಲ್ಲದರಲ್ಲೂ ಕೂಡ ನೀವು ಪ್ರೋಗ್ರಾಮ್ ಮಾಡ್ಬೋದು. ಇದು ಡೆಸ್ಕ್ಟಾಪಲ್ಲಿ ರನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಜಾವಾ ಆ್ಯಂಡ್ C ಆರ್ ಮೋಸ್ಟ್ ಪಾಪ್ಯುಲರ್. ಪೈಥಾನ್ ಆ್ಯಂಡ್ ಗೋ ಲ್ಯಾಂಗ್ವೇಜ್ ಕೂಡ ಇದನ್ನು ನೀವು ಯೂಸ್ ಮಾಡಿ ಒಂದು ಸಾಫ್ಟ್ವೇರ್ನ ರೆಡಿ ಮಾಡ್ಬೋದು. ಅದಕ್ಕೆ ತಕ್ಕಂಗೆ ರಿಪೋರ್ಟ್ ಯಾವ ರೀತಿ ಮಾಡೋದು ಅಂತ ಆಗಲೇ ಹೇಳಿದ್ದೀನಿ, ಅದನ್ನು ನೀವು ಮಾಡ್ಬೋದು. ಅಪ್ಲಿಕೇಶನ್, ಇಫ್ ಯು ಚೂಸ್ ಟು ಡೆವಲಪ್ ಎನ್ ಆಂಡ್ರಾಯ್ಡ್ ಅಪ್ಲಿಕೇಶನ್, ಸೊ ನೀವು ಅಲ್ಲಿ 2 ಕ್ಯಾಟಗರಿ ಅಪ್ಲಿಕೇಶನ್ನ ಚೂಸ್ ಮಾಡ್ಬೋದು. ಒನ್ ಅಪ್ಲಿಕೇಶನ್ ವಿಚ್ ಕ್ಯಾನ್ ಬಿ ರನ್ ವಿತೌಟ್ ಎನಿ ಇಂಟರ್ನೆಟ್ ಕನೆಕ್ಷನ್, ಒಂದು ಸಿಸ್ಟಮಲ್ಲಿ ಕ್ಯಾಮ್ರಾ ಅಥವಾ ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡು ಅಥವಾ ಸಮ್ ಟೂಲ್ಸ್ ಯೂಸ್ ಮಾಡಿಕೊಂಡು ವಿಚ್ ಗಿವ್ಸ್ ಯು ದ ರಿಸಲ್ಟ್ ಆರ್ ಕ್ಯಾಲ್ಕುಲೇಷನ್ ಇರೋಂಥದ್ದನ್ನು ನೀವು ಆಂಡ್ರಾಯ್ಡ್ ಅಪ್ಲಿಕೇಶನಲ್ಲಿ ಮಾಡ್ಬೋದು. ಈ ರೀತಿ ಮಾಡೋಕ್ಕೆ ಬಂದಾಗ ಯಾವುದೇ ಇಂಟರ್ನೆಟ್ ಅಥವಾ PHP ಸರ್ವರ್ ಕನೆಕ್ಷನ್ ಇಲ್ಲದೆ ಒಂದು ಆಂಡ್ರಾಯ್ಡ್, ಜಾವಾ ಆ್ಯಂಡ್ XML ಕಾಂಬಿನೇಷನಲ್ಲಿ ಯು ಕ್ಯಾನ್ ಕ್ರಿಯೇಟ್ ಎ ಯೂಸರ್ ಇಂಟರ್ಫೇಸ್ ಆ್ಯಂಡ್ ಮೇಕ್ ಎ ಪ್ರಾಜೆಕ್ಟ್ ವಿಚ್ ಈಸ್ ಅ ವೆರಿ ಸಿಂಪಲ್ ಟು ಡೂ. ಯೂಸಿಂಗ್ ಆಂಡ್ರಾಯ್ಡ್ ಸ್ಟುಡಿಯೋನ ಇನ್ಸ್ಟಾಲ್ ಮಾಡಿಕೊಂಡು ಆ ರಿಲೆವೆಂಟ್ SDKಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಯು ಕ್ಯಾನ್ ಡೆವಲಪ್ ಎ ಸಾಫ್ಟ್ವೇರ್. ದ ಮೋಸ್ಟ್ ಪಾರ್ಟ್ ಆಫ್ ದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇನ್ ಆಂಡ್ರಾಯ್ಡ್ ಲೈಸ್ ಇನ್ ಒಂದು ಎನ್ವಿರಾನ್ಮೆಂಟ್ ಸೆಟಪ್ ಮಾಡೋಕ್ಕಿರುತ್ತಲ್ಲ, ಅದರಲ್ಲೇ ಇರುತ್ತೆ. ಇಫ್ ಯು ಆರ್ ಕೇಪಬಲ್ ಆಫ್ ಸ್ಟುಡಿಯೋ ಸೆಟಪ್ ಮಾಡಿ SDK ಕನೆಕ್ಟ್ ಎಲ್ಲ ಮಾಡೋಂಥ ಪ್ರಯತ್ನ ಮಾಡಿದ್ರೆ ಯು ಕ್ಯಾನ್ ಡೂ ಈಸಿಲಿ ಅ ಪ್ರಾಜೆಕ್ಟ್. ಸೊ ಈಗ ಅನದರ್ ಟೈಪ್ ಆಫ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅಂದರೆ ಲೈಕ್ ಯುವರ್ ಸರ್ವರ್ಸು, ಆನ್ಲೈನ್ ಕ್ಲಾಸಸ್ ಪ್ರೊವೈಡ್ ಮಾಡೋವಂಥದ್ದು, ಅಥವಾ ಸಮ್ ಮೆಸೇಜಿಂಗ್ ಅಪ್ಲಿಕೇಶನ್. ಈ ರೀತಿ ಒಂದು ಸಣ್ಣ ಪುಟ್ಟ ಅಪ್ಲಿಕೇಶನ್ಗಳು ಮಾಡೋದಾದರೆ ದೇರ್ ಯು ನೀಡ್ ಎ ಅನ್ನೋದು ಸರ್ವರ್ ಎಂಡಲ್ಲೂ ಕೂಡ ಕೋಡಿಂಗ್ ಬೇಕಾಗಿರುತ್ತೆ. ಸೊ ಆಂಡ್ರಾಯ್ಡ್ ಅಪ್ಲಿಕೇಶನ್ ವಿಚ್ ಇಂಟರ್ಯಾಕ್ಟ್ ವಿತ್ ಸರ್ವರ್, ನೀವು ಮೆಸೇಜ್ ಮಾಡಿದ್ದ ಇನ್ನೊಂದು ಕಡೆ ಹೋಗಿ ವಾಪಸ್ ಬರಬೇಕು ಅಂದರೆ, ಅಥವಾ ಇಫ್ ಯು ಸೆಂಡ್ ಸಮ್ ಫೋಟೋ ಆ್ಯಂಡ್ ಇಟ್ ಕಮ್ಸ್ ಪ್ರೊಸೆಸ್ಡ್ ಇನ್ ಸರ್ವರ್ ಆ್ಯಂಡ್ ಕಮ್ ಬ್ಯಾಕ್ಸ್ ವಿತ್ ಎಮೋಜಿ, ಈ ರೀತಿ ಬರೋದಾದರೆ ಅವಕ್ಕೆ ಒಂದು ಸರ್ವರ್ ಕೋಡಿಂಗ್ ಬೇಕಾಗಿರುತ್ತೆ. ಅಲ್ಲಿ ಏನಾಗುತ್ತೆ, ಸರ್ವರ್ ಸೈಡಲ್ಲಿ ನಿಮಗೆ ಒಂದು ಕೋಡಿಂಗ್ ಪ್ಲ್ಯಾಟ್ಫಾರ್ಮ್ ಬೇಕಿರುತ್ತೆ. ದಟ್ ಈಸ್ ಕಾಲ್ಡ್ ಎ ಸರ್ವರ್ ಅಂತಲೇ ಹೇಳ್ಬೋದು. ಆಂಡ್ರಾಯ್ಡ್ ಅಪ್ಲಿಕೇಶನ್ ಈಸ್ ಎ ಕ್ಲೈಂಟ್, ಅನದರ್ ಸೈಡ್ ಈಸ್ ಎ ಸರ್ವರ್. ಸರ್ವರಲ್ಲಿ ಕೋಡಿಂಗ್ ಮಾಡಬೇಕು ಅಂದರೆ, ಸೊ ಯು ಹ್ಯಾವ್ ಟು ಡೂ ಎ ವೆಬ್ ಟೆಕ್ನಾಲಜಿಲಿ ಓದಿರೋ PHP, JSP ಆರ್ ASP.NET ಇವುಗಳಲ್ಲಿ ಕೋಡಿಂಗ್ ಪ್ರಾಸೆಸಿಂಗ್ನ ಮಾಡಬೇಕಾಗುತ್ತೆ. ಗೋ ಲ್ಯಾಂಗ್ವೇಜಲ್ಲಿ ಮಾಡ್ಬೋದು, ಪೈಥಾನಲ್ಲಿ ಮಾಡ್ಬೋದು, ರೂಬಿ, ರೇಲ್ಸ್, ಈ ರೀತಿ ಹಲವಾರು ಲ್ಯಾಂಗ್ವೇಜ್ಗಳಿದ್ದಾವೆ. ಅದರಲ್ಲಿ ನೀವು ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಮಾಡಬೇಕಾಗುತ್ತೆ. ಇಫ್ ಯು ಹ್ಯಾವ್ ಎ ನಾವೇ ಹೋಸ್ಟಿಂಗ್ ಇದ್ದರೆ ಈ ರೀತಿ ಮಾಡಬೇಕಾಗುತ್ತೆ. ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್ಗೆ ಸರ್ವರ್ ಪ್ರೊವೈಡ್ ಮಾಡಲಿಕ್ಕೆ ಗೂಗಲಲ್ಲಿ ಅನದರ್ ಟೂಲ್ಸ್ಗಳಿದ್ದಾವೆ. ಸಚ್ ಆಸ್ ಗೂಗಲ್ದು ಆ್ಯಪ್ ಇಂಜಿನ್ ಅಂತ ಬರುತ್ತೆ, ಅದನ್ನು ನಾವು ಯೂಸ್ ಮಾಡಿಕೊಂಡು ಇನ್ಫಾರ್ಮೇಷನ್ನ ಅಲ್ಲಿಂದ ತೊಗೋಬೋದು. ಫೈರ್ಬೇಸ್ ಅಂತ ಗೂಗಲಿಂದ ಬರುತ್ತೆ, ಅದನ್ನು ಯೂಸ್ ಮಾಡಿ ಕೂಡ ಫೈರ್ಬೇಸ್ ಆ್ಯಂಡ್ ಗೂಗಲ್ ಆ್ಯಪ್ ಇಂಜಿನ್ಸ್ ಆರ್ ಕಾಲ್ಡ್ ಆಸ್ ಸರ್ವರ್ಲೆಸ್. ಆ್ಯಕ್ಚುಲಿ ವಾಟ್ ಸರ್ವರ್ಲೆಸ್ ಮೀನ್ಸ್ ಈಸ್ you don't have to do much coding in the server side. You just do Android coding and server code ಮಾಡಲಿಕ್ಕೆ ಇಂಟ್ರಾಕ್ಷನ್ಗೆ ಬರೆದ್ರೆ ಸಾಕು, ಸರ್ವರ್ ಸೈಡ್ನ ಗೂಗಲ್ ಹ್ಯಾಂಡಲ್ ಮಾಡುತ್ತೆ. ಈ ರೀತಿ ಫೈರ್ಬೇಸ್ ಟೂಲ್ನ ಯೂಸ್ ಮಾಡಿ ಆಂಡ್ರಾಯ್ಡ್ ಪ್ರಾಜೆಕ್ಟ್ನ ಕ್ಲೈಂಟ್ ಆ್ಯಂಡ್ ಸರ್ವರ್ ಕನೆಕ್ಷನ್ ಇರೋಂಥ ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೋದು. ಸೊ ಈ ರೀತಿ ಒಂದು ಕನೆಕ್ಷನ್ ಇದ್ದರೆ
ಖಂಡಿತ ಇಂಟರ್ನೆಟ್ ಯೂಸ್ ಮಾಡೋ ಅಂಥ ಅವಶ್ಯಕತೆ ಬರುತ್ತೆ. ಇಂಟರ್ನೆಟ್ ರನ್ ಆಗ್ತಾ ಇದೆ ಅಪ್ಲಿಕೇಶನಲ್ಲಿ, ಯು ಕ್ಯಾನ್ ಪುಟ್ ಅಪ್ ಸಮ್ ಆ್ಯಡ್ಸ್ ಆ್ಯಂಡ್ ಅರ್ನ್ ಅ ಲಾಟ್ ಆಫ್ ಮನಿ. ಓಕೆ, ಸೊ ಅನದರ್ ಸಿಂಪಲ್ ಮೆಥಡ್ ಪ್ರಾಜೆಕ್ಟ್ ಕ್ಯಾಟಗರಿ ಮಾಡೋದಾದರೆ ಒಂದು ವೆಬ್ಸೈಟ್ ಮಾಡ್ಬೋದು. ಸೊ ಫಸ್ಟ್ ಯು ಹ್ಯಾವ್ ಟು ಚೂಸ್ ಅ ವೆಬ್ಸೈಟ್ ಆ್ಯಂಡ್ ಅ ಪ್ಲ್ಯಾಟ್ಫಾರ್ಮ್. ಹೋಸ್ಟಿಂಗ್ ಹೆಂಗೆ ಮಾಡಬೇಕು, ಯಾವುದ್ರಲ್ಲಿ ಡೆವಲಪ್ಮೆಂಟ್ ಮಾಡಬೇಕು. ಸೊ ಹೋಸ್ಟಿಂಗ್ ಡಿಪೆಂಡ್ಸ್ ಆನ್ ಕೋಡ್. ಸೊ ನೀವು ವೆಬ್ಸೈಟ್ ಕೋಡ್ ಮಾಡಬೇಕು ಅಂದರೆ ವರ್ಡ್ ಪ್ರೆಸ್ಸು ಅಥವಾ ವಿಬೆಕ್ಸು, ವಿಬ್ಲಿ ಇವನ್ನೆಲ್ಲ ಯೂಸ್ ಮಾಡಿ ನೀವು ಕಂಪ್ಯೂಟರ್ ಸೈನ್ಸ್ ಪ್ರಾಜೆಕ್ಟ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಯಾವುದೇ ಕೋಡಿಂಗ್ ಇನ್ವಾಲ್ವ್ ಆಗಿರೋದಿಲ್ಲ. ಕೋಡಿಂಗ್ ಇನ್ವಾಲ್ವ್ ಆಗಿರೋ ಅಂತ ನೀವು ವೆಬ್ಸೈಟ್ಸ್ನ ಡೆವಲಪ್ ಮಾಡಬೇಕಾಗುತ್ತೆ. ಸೊ ಇಫ್ ಯು ಚೂಸ್ ಎನಿ, ಫಾರ್ ಎಕ್ಸಾಂಪಲ್ ಶಾಪಿಂಗ್ ವೆಬ್ಸೈಟೇ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಆರ್ ಎನಿ ಸ್ಮಾಲೆಸ್ಟ್ ಶಾಪಿಂಗ್ ಕಾರ್ಟು ಅಥವಾ ಒಂದು ಆನ್ಲೈನ್ ಇಂಟ್ರಾಕ್ಟಿವ್ ಪೇಜ್ ಮಾಡ್ತೀರಾ ಅಂತಲೇ ಇಟ್ಕೊಳ್ಳಿ. ಈ ರೀತಿ ಒಂದು ಕೋಡ್ ಮಾಡಬೇಕಿರುತ್ತೆ. ಸೊ ವಾಟ್ ಆರ್ ದ ವೆಬ್ ಟೆಕ್ನಾಲಜಿ ಕೋಡ್ಸ್ ಇನ್ ದ ಮಾರ್ಕೆಟ್ ಟುಡೇ ಈಸ್, ಸೊ ಮೋಸ್ಟ್ ಪಾಪ್ಯುಲರ್ ಈಸ್ PHP is available, another one is a .NET, JSP servlets ಇದಾವೆ, that's not up to the market today. So you can do websites even with Go language, but it is related to Google ಅಲ್ಲಿ ಮಾಡಲಿಕ್ಕೆ ಆಗುತ್ತೆ. ಆ್ಯಂಡ್ ಅಮೆಝಾನ್ ವೇರ್ಹೌಸಲ್ಲಿ ಕೂಡ ನೀವು Go ಆನ್ ಮಲ್ಟಿಪಲ್ ಲ್ಯಾಂಗ್ವೇಜ್ನ ಕೋಡ್ ಮಾಡ್ಬೋದು. ಸೊ ಸಿಂಪ್ಲೆಸ್ಟ್ ಮೆಥಡ್ ಟು ಡೂ ವೆಬ್ಸೈಟ್, ಇಫ್ ಯು ಆರ್ ವಾಂಟ್ ಟು ಡೂ ವೆಬ್ಸೈಟ್ ಕೋಡಿಂಗ್ ಮಾಡುತ್ತಿದ್ದೀರಾ ಅಂದರೆ ಸಿಂಪಲ್ ಮೆಥಡ್ ಈಸ್ ಟು ಚೂಸ್ ಎ PHP ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ಈಸ್ ಅವೈಲಬಲ್ ಫಾರ್ ಫ್ರೀ. ನೀವು .NET ಸೆಟಪ್ ಮಾಡಬೇಕು ಆ್ಯಂಡ್ ಹೋಸ್ಟ್ ಮಾಡಬೇಕು ಅಂದರೆ ಅಮೌಂಟ್ ಆ್ಯಂಡ್ ಕಾಸ್ಟ್ ಈಸ್ ಮಚ್ ಹೈಯರ್ ದೆನ್ ಎನಿ PHP ಸರ್ವರ್ಸ್. ಸೊ ಆದ್ದರಿಂದ ಒಂದು ಸಣ್ಣ ವೆಬ್ಸೈಟ್ ಹೋಸ್ಟೇ ಮಾಡಬೇಕು ಅಂತಿಲ್ಲ, ನೀವು ಒಂದು ಲ್ಯಾಪ್ಟಾಪಲ್ಲಿ ಲ್ಯಾಂಪ್ ಸರ್ವರ್ ಇನ್ಸ್ಟಾಲ್ ಮಾಡಿ PHP ಅಲಾಂಗ್ ವಿತ್ ದ ಡೇಟಾಬೇಸ್, MySQL, PostgreSQL ಈ ರೀತಿ ವೆಬ್ಸೈಟ್ಗಳಿಗೆ ರಿಲೇಟೆಡ್ ಆದಂಥ ಡೇಟಾಬೇಸ್ಗಳು ಸಿಗ್ತವೆ. ಅದನ್ನು ನೀವು 100 MB ಬರುತ್ತೆ, ಅದನ್ನು ನೀವು ಇನ್ಸ್ಟಾಲ್ ಮಾಡಿಬಿಟ್ಟು ಯು ಕ್ಯಾನ್ ರನ್ ಎ ಲೋಕಲ್ ಸರ್ವರ್ ಅನ್ನು ಡೆವಲಪ್ಡ್ ಸಾಫ್ಟ್ವೇರ್. ಒನ್ಸ್ ದ ವೆಬ್ಸೈಟ್ ಈಸ್ ರೆಡಿ ಯು ಕ್ಯಾನ್ ಅಪ್ಲೋಡ್ ಇಟ್ಟು ಹೋಸ್ಟಿಂಗಲ್ಲಿ ಯಾವುದಾದ್ರು ಹೋಸ್ಟ್ ಬೈ ಮಾಡಿ ಅಲ್ಲಿಗೆ ಡೊಮೈನ್ ಬೈ ಮಾಡಿ ಅಲ್ಲಿಗೆ ನೀವು ವೆಬ್ಸೈಟ್ನ ಹಾಕ್ಬೋದು. ಒನ್ಸ್ ದ ವೆಬ್ಸೈಟ್ ಈಸ್ ರೆಡಿ ಯು ಕ್ಯಾನ್ ಹೋಸ್ಟ್ ಇನ್ ಮಲ್ಟಿಪಲ್ ಟೈಪ್ಸ್ ಸಚ್ ಆಸ್ ಫ್ರೀ ಕಂಪ್ಲೀಟ್ ಹೋಸ್ಟಿಂಗ್. ಅದರಲ್ಲಿ ದೇ ಗಿವ್ ಯು ದ ಸ್ಪೇಸ್ ಆ್ಯಂಡ್ ಡೊಮೈನ್. ಸ್ಪೇಸ್ ಕೊಡ್ತಾರೆ, ನೀವೇ ಇನ್ಸ್ಟಾಲ್ ಮಾಡಿ ಆರ್ಗನೈಸೇಷನ್ ಮಾಡಬೇಕಾಗತ್ತೆ. ಇದು ಸಚ್ ಆಸ್ ಹಾಸ್ಟಿಂಗರ್, ಸೈಬರ್ ಲಿಂಕ್ ಈ ರೀತಿ ಹೋಸ್ಟಿಂಗ್ ಇರ್ತದೆ. GoDaddy ಏನಿದೆ ಇದು ಹೋಸ್ಟಿಂಗ್ ಸೈಟ್ಸ್, ಅಲ್ಲಿ ನೀವು ಬೈ ಮಾಡಿ ಸರ್ವರ್ನ ಹೋಸ್ಟ್ ಮಾಡಿಸ್ಬೋದು. ಗೂಗಲ್ ಕ್ಲೌಡ್ ಕೂಡ ಪ್ರೊವೈಡ್ ಯು ದ ಸೈಟ್ಸ್, ಆ್ಯಪ್ ಇಂಜಿನ್, ವೆಬ್ ಇಂಜಿನ್, ವೆಬ್ ಆ್ಯಪ್ಸ್ ಅಂತ ಸ್ಪೇಸ್ ಪ್ರೊವೈಡ್ ಮಾಡುತ್ತೆ. ಅಲ್ಲಿ ನೀವು ಹೋಸ್ಟ್ ಮಾಡಿ ವೆಬ್ಸೈಟ್ನ ಲಾಂಚ್ ಮಾಡ್ಬೋದು. ಪ್ರಾಜೆಕ್ಟ್ ಒಂದು ಗೇಮ್ ಡೆವಲಪ್ ಮಾಡಬೇಕಂದ್ರೆ ಯಾವ್ಯಾವ ಟೂಲ್ಸ್ ಅವೈಲಬಲ್ ಇದೆ. ಸೊ ಆ್ಯಂಡ್ರಾಯ್ಡ್ಗೆ ನೀವು ಫೋನ್ ಈಸ್ ಅ ಮೋಸ್ಟ್ ಪಾಪ್ಯುಲರ್ ಗೇಮಿಂಗ್ ಡಿವೈಸ್ ಟುಡೇ. ಪಿ ಸಿಲಿ ಆಡ್ತಾಯಿದ್ರೆ PS4 ಅಥವಾ ಗೇಮ್ ಕನ್ಸೋಲ್ ಇತ್ತು. ಬಟ್ ಮೋಸ್ಟ್ ಪಾಪ್ಯುಲರ್ಲಿ ಮೋಸ್ಟ್ ಆಫ್ ಪೀಪಲ್ ಪ್ಲೇ ದ ಗೇಮ್ಸ್ ಇನ್ ಆ್ಯಂಡ್ರಾಯ್ಡ್ ಡಿವೈಸಸ್. ಆ್ಯಂಡ್ರಾಯ್ಡಲ್ಲಿ ನೀವು ಕೋಡ್ ಮಾಡಬೇಕು ಅಂದರೆ ಯು ಕ್ಯಾನ್ ಡೂ ವಿತ್ ಮಲ್ಟಿಪಲ್ ವೇಸ್. ಸೊ ಸಿಂಪ್ಲೆಸ್ಟ್ ಮೆಥಡ್ಸ್ ಆರ್, ಇಫ್ ಯು ಆರ್ ಡೂಯಿಂಗ್ ಎ ಸಿಂಪಲ್ ಗೇಮಿಂಗ್ ದೆನ್ ಯು ಕ್ಯಾನ್ ಗೋ ಫಾರ್ ಆ್ಯಂಡ್ರಾಯ್ಡಲ್ಲೇ ನಿಮಗೆ ಕೆಲವೊಂದು 2D ಲೈಬ್ರರಿ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಗೇಮ್ ಮಾಡ್ಬೋದು. ವಿಚ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ಆ್ಯಂಡ್ರಾಯ್ಡ್ ಸ್ಟುಡಿಯೋದಲ್ಲೇ ಯೂಸ್ ಮಾಡಿ ಗೇಮ್ ಡೆವಲಪ್ ಮಾಡ್ಬೋದು. ಅದು ನೆಕ್ಸ್ಟ್ ಮೆಥಡ್ ಈಸ್ Godot ಅನ್ನೋ ಒಂದು ಸಣ್ಣ ಅಪ್ಲಿಕೇಶನ್ ಸಿಗುತ್ತೆ, ಅದರಲ್ಲಿ ನೀವು ಕೋಡ್ ಮಾಡಿ ಒಂದು ಸಣ್ಣ ಗೇಮ್ಗಳನ್ನ ಡೆವಲಪ್ ಮಾಡ್ಬೋದು. ಸೊ ಅನದರ್ ವಂಡರ್ಫುಲ್ ಮೆಥಡ್ ಈಸ್ ಯೂನಿಟಿ. ಯೂನಿಟಿನಲ್ಲಿ ಯೂನಿಟಿ 3D ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ. ದರ್ ಯು ಕ್ಯಾನ್ ಡಿಸೈನ್ ಎ ಗೇಮ್ ಆ್ಯಂಡ್ ಡೆವಲಪ್ ಇನ್ ದ ಯೂನಿಟಿ that can be easily built for Android devices and also with the iPhone devices ಕೂಡ ನೀವು ಪ್ರಾಜೆಕ್ಟ್ನ ಡೆವಲಪ್ ಮಾಡ್ಬೋದು. ಸೊ ನಾನು ಇಷ್ಟು ಹೇಳಿದ್ದು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಅಥವಾ Godot ಆ್ಯಂಡ್ ಯೂನಿಟಿ ಏನಿದೆ ಇದಷ್ಟು ಫ್ರೀಯಾಗಿ ಸಿಗುವಂಥ IDEs, ಇವನ್ನ ನೀವು ಯೂಸ್ ಮಾಡಿಕೊಂಡು ಒಂದು ಗೇಮ್ನ ಡೆವಲಪ್ ಮಾಡ್ಬೋದು. ದೇರ್ ಆರ್ ಅದರ್ ಸಾಫ್ಟ್ವೇರ್ ವಿಚ್ ಕ್ಯಾನ್ ಬಿ ಹೆಲ್ಪ್ಫುಲ್ ಫಾರ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ಫುಲ್ 3D ಸಾಫ್ಟ್ವೇರ್ ಫ್ರೀಲಿ ಅವೈಲಬಲ್ ಇಸ್ Blender. By using Blender you can create a 3D environments or models na create ಮಾಡಿ ಅದನ್ನ ಗೇಮ್ಸ್ಗೆ ಯೂಸ್ ಮಾಡ್ಬೋದು.